ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಆದಿಯೋಗಿ. ನಾವು ಚಿಕ್ಕಬಳ್ಳಾಪುರ ಹತ್ತಿರುವ ಇಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೇವೆ. ಇದು 112 ಅಡಿ ಆದಿಯೋಗಿ ವಿಗ್ರಹದ ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಆದಿಯೋಗಿ ಬೆಂಗಳೂರಿಂದ 70 ಕಿಲೋಮೀಟರ್ ಇದೆ. ಇಲ್ಲಿಗೆ ಹೋಗಬೇಕಪ್ಪ ಅಂದರೆ ನಾವು KSRTC ಬಸ್ ಅವೈಲಬಲ್ ಇದೆ. ಅಂದರೆ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಚಿಕ್ಕಬಳ್ಳಾಪುರದವರೆಗೂ KSRTC ಬಸ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿಂದ 11 ಕಿಲೋಮೀಟರ್ ಇದೆ. ಅಲ್ಲಿಂದ KSRTC ಅವೈಲಬಲ್ ಇದೆ. ಆದರೆ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ನಮಗೆ ಟೈಮಿಂಗ್ಸರಿಗೆ KSRTC ಚಿಕ್ಕಬಳ್ಳಾಪುರದಿಂದ ಅವೈಲಬಲ್ ಇಲ್ಲ. ಅಂದರೆ ಅದು ಟೈಮಿಂಗ್ಸ್ ಮಾತ್ರನೇ ಇರೋದು. ಸೊ ನಾವು ಹೋಗ್ಬೇಕಪ್ಪ ಅಂದರೆ ಬೆಟರ್ ಆಪ್ಷನ್ ಅಪ್ಪ ಅಂತಂದರೆ ನಾವು 2 ವೀಲರ್ ಮತ್ತು 4 ವೀಲರಲ್ಲಿ ಹೋದರೆ ಇನ್ನೂ ಬೆಟರ್ ಇದೆ. ಬನ್ನಿ ಫ್ರೆಂಡ್ಸ್, ಇದು ಸ್ಟಾರ್ಟಿಂಗ್ ಸಿಗೋದು ನಮಗೆ ಹೆಬ್ಬಾಗಿಲು ಅಂತ ಕರೀತಾರೆ ಕನ್ನಡದಲ್ಲಿ. ಅಚ್ಚ ಕನ್ನಡದಲ್ಲಿ ಇದನ್ನು ಹೆಬ್ಬಾಗಿಲು ಅಂತ ಕರೀತಾರೆ. ಇದು ಸದ್ಗುರ ಸನ್ನಿಧಿ. ಇಲ್ಲಿಂದ ನಾವು ಒಳಗಡೆ ಹೋಗಬೇಕು ಫ್ರೆಂಡ್ಸ್. ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ, ಅಂದರೆ ಕಂಪ್ಲೀಟ್ ಆಗಿಲ್ಲ. ಮಡ್ ರೋಡಲ್ಲೇ ಹೋಗಬೇಕು. ಏನಪ್ಪ ಅಂತಂದರೆ ಇದು ರಸ್ತೆ ಇನ್ನೂ ತುಂಬ ಅಗಲ ಆಗಬೇಕು ಮತ್ತು ವಿಸ್ತೀರ್ಣನೂ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಕಂಪ್ಲೀಟ್ ತುಂಬ ಧೂಳಿದೆ ಇವಾಗ ಬೇಸಿಗೆ ಇರೋದ್ರಿಂದ. ನೆಕ್ಸ್ಟು ಏನಪ್ಪ ಅಂದರೆ ಇದು ನಿನ್ನ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ, ಅಂದರೆ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗೋ ಅಷ್ಟೊತ್ತಿಗೆ 2026 ಆಗ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಬಿಕಾಸ್ ಯಾಕೆ ಅಂತಂದರೆ ತುಂಬ ವರ್ಕು ನಡೀತಾ ಇದೆ ಇನ್ನು. ಇಲ್ಲಿಂದ ನಾವು ಎಂಟ್ರಿ ಕೊಟ್ಟಾಗ ಅಂದರೆ ನಾವೀಗ NH 7 ಇದು 3 ಕಿಲೋಮೀಟರ್ ಇದೆ. ಇಲ್ಲಾಂದರೆ ಚಿಕ್ಕಬಳ್ಳಾಪುರದಿಂದ ನಾವು ಒಳಗಡೆನೂ ಬರೋ ಜಾಗ ಇದೆ, ಅದು ಹಳ್ಳಿ ಮೇಲೆ ಬರ್ಬೋದು. ಅದು 4 ಕಿಲೋಮೀಟರ್ ಏನೋ ಆಗುತ್ತೆ ಫ್ರೆಂಡ್ಸ್. ಇಲ್ಲಿಂದ ಇವಾಗ ನಾವು ಡೈರೆಕ್ಟು ಇವಾಗ ಸ್ಟ್ಯಾಚು ಹತ್ರನೇ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದುಬಿಟ್ಟು ನಮಗೆ ಪಾರ್ಕಿಂಗ್ ಚಾರ್ಜಿಂಗ್ ತಗೊಳ್ತಾರೆ. 2 ವೀಲರ್ಗೆ 20 ರೂಪೀಸ್ ತಗೊಳ್ತಾರೆ, 4 ವೀಲರಿಗೆ ಬಂದುಬಿಟ್ಟು 50 ರೂಪೀಸ್ ತಗೊಳ್ತಾರೆ. ಸೊ ಇದು ಒಂಥರ ಸ್ಕ್ಯಾಮೇ. ಬಿಕಾಸ್ ಯಾಕೆ ಅಂತಂತಂದರೆ ಅದು ತಾಳೋ ಅವಶ್ಯಕತೆ ಇರಲಿಲ್ಲ, ಬಿಕಾಸ್ ತುಂಬ ಸ್ಪೇಸ್ ಎಲ್ಲ ಇದೆ. ಇಲ್ಲಿ ಎಂಟ್ರಿ ಆಗ್ತಾಯಿದ್ವಿ. ಅಲ್ಲಿ KSRTC ಬಸ್ದು ಬಂದುಬಿಟ್ಟು ಪಾರ್ಕಿಂಗ್ ಇದೆ ನೋಡಿ. ಒಂದೇ ಒಂದು ಬಸ್ ಇದೆ, ಜಾಸ್ತಿ ಅವೈಲಬಲ್ ಇಲ್ಲ ಬಸ್. ಅದು ಟೈಮಿಂಗ್ಸ್ ಪ್ರಕಾರನೇ ಹೋದ್ರೇ ನಮಗೆ ಬಸ್ ಅವೈಲಬಿಲಿಟಿ ಸಿಗೋದು, ಇಲ್ಲ ಅಂತಂದರೆ ಅವೈಲಬಲ್ ಇಲ್ಲ. ಇಲ್ಲಿ ನಮಗೆ ಪಾರ್ಕಿಂಗ್ದು ದುಡ್ಡು ತೊಗೊಂಡ್ರು, 20 ರೂಪೀಸ್ ತೊಗೊಂಡ್ರು. ಬಟ್ ನೋ ಸ್ಲಿಪ್ ಏನೋ ಕೊಡಲಿಲ್ಲ ನಮಗೆ. ಇಲ್ಲಿಂದ ಡೈರೆಕ್ಟ್ ಇವಾಗ ನಾವು ಪಾರ್ಕಿಂಗ್ ಏರಿಯಾಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ತುಂಬ ಧೂಳು ಇರೋದ್ರಿಂದ ಅಲ್ಲೆಲ್ಲ ರಸ್ತೆಗೆ ನೀರು ಹಾಕ್ಬಿಟ್ಟು ಧೂಳು ಅವಾಯ್ಡ್ ಮಾಡಿದ್ದಾರೆ. ಅದು ಬಂದುಬಿಟ್ಟು ಟ್ರಸ್ಟಿಂದ ಮಾಡಿರೋದು, ಯಾರೋ ಏನು ಜನ ಏನು ಇದು ಮಾಡಿಲ್ಲ ನೋಡಿ ಫ್ರೆಂಡ್ಸ್. ಇಲ್ಲಿಂದ ಡೈರೆಕ್ಟ್ ಇವಾಗ ಕಾಣಿಸ್ತಾ ಇರೋದು ಕಾರ್ ಪಾರ್ಕಿಂಗ್. ಅಲ್ಲಿ 2 ವೀಲರ್ ಬಂದುಬಿಟ್ಟು ಇಲ್ಲೇ ಪಕ್ಕದಲ್ಲೇ ಇದೆ. ಇಲ್ಲಿ ಏನಪ್ಪ ಅಂತಂದರೆ ಇವಾಗ ನಮಗೆ ನಾಗ ವಿಗ್ರಹ ಕಾಣಿಸ್ತದೆ. ಈ ನಾಗ ವಿಗ್ರಹನ ನಮಗೆ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಇದು ಮಾಡಬೇಕಪ್ಪ ಅಂತಂದರೆ ಕಂಪ್ಲೀಟಾಗಿ ಅವ್ರಿಗೆ ಗೊತ್ತಿಲ್ಲದಿರೇ ವಿಡಿಯೋ ಮಾಡಬೇಕು. ನೋಡಿ ಫ್ರೆಂಡ್ಸ್, ತುಂಬ ಜನ ಬಂದಿದ್ದಾರೆ 2 ವೀಲರಿಂದ. ಆಲ್ಮೋಸ್ಟ್ ಬೆಂಗಳೂರು ರಿಜಿಸ್ಟ್ರೇಷನ್ನೇ ಇದೆ ಎಲ್ಲ ಗಾಡಿಗಳೂ. ಅಂದರೆ ಬೆಂಗಳೂರಿಂದ ಅತಿ ಹೆಚ್ಚು ಜನ ಬೆಂಗಳೂರಿಂದಲೇ ಬರ್ತಾ ಇರೋದು. ಇಲ್ಲಿಂದ ನಾವು ಇವಾಗ ಸೀದಾ ಆದಿಯೋಗಿ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಅಂದರೆ ನಾಗ ಸನ್ನಿಧಿಯಲ್ಲಿದ್ದೀವಿ. ನಾಗ ಸನ್ನಿಧಿನ ದರ್ಶನ ಪಡೆದಾದ್ಮೇಲೆ ನಾವು ಆದಿಯೋಗಿ ಹತ್ರ, ಅಂದರೆ 112 ಅಡಿ ಇರುವ ಆದಿಯೋಗಿ ಹತ್ರ ಹೋಗ್ತಾ ಇದ್ದೀವಿ. ಆ ಶಿವನ ವಿಗ್ರಹದ ವಿಶೇಷತೆ ಏನಪ್ಪ ಅಂತಂದರೆ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಮುಖವುಳ್ಳ ವಿಗ್ರಹ ಅಂತಂದರೆ ಅದು ಆದಿಯೋಗಿ. ಅಂದರೆ ಇಡೀ ವರ್ಲ್ಡಲ್ಲೇ 2 ಇರೋದು, ಒಂದು ಕೊಯಮತ್ತೂರಲ್ಲಿ ಮತ್ತೊಂದು ಬೆಂಗಳೂರಲ್ಲಿ. ಅಂದರೆ ಬೆಂಗಳೂರು ಚಿಕ್ಕಬಳ್ಳಾಪುರದಲ್ಲಿ ಇರೋದು. ಸೊ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಮುಖವುಳ್ಳ ಶಿವನ ಒಂದು ವಿಗ್ರಹ ಅಂತಂದರೆ ಇದೇನೆ. ಬೇರೆ ಎಲ್ಲೂ ಇಷ್ಟು ದೊಡ್ಡ ವಿಗ್ರಹ ಸಿಗೋದಿಲ್ಲ. ಬನ್ನಿ ಫ್ರೆಂಡ್ಸ್, ಇವಾಗ ನಾಗ ಸನ್ನಿಧಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ, ಸ್ಲಿಪ್ಪರ್ ಬಿಡ್ಬೋದು. ಏಕೆ ಅಂತಂದರೆ ನಾವೆಲ್ಲ ಸ್ಲಿಪ್ಪರಲ್ಲಿ ಬಿಡಲಿಲ್ಲ, ನಮ್ಮ ಬೈಕ್ ಹತ್ರನೇ ಬಿಟ್ಬಿಟ್ವಿ. ಸೊ ಇಲ್ಲಿಂದ ಸ್ಟ್ರೈಟ್ ಹೋಗ್ತಾ ಇದ್ದೀವಿ. ಇವಾಗ ಸೀದಾ ಬಂದ್ಬಿಟ್ಟು ನಾಗ ಸನ್ನಿಧಿ. ಇಲ್ಲಿ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಇಲ್ಲಿ ಪೂಜೆ ಆಗ್ತಾ ಇದೆ ಆಲ್ರೆಡಿ. ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ, ಸೆಕ್ಯೂರಿಟಿ ನಮಗೆ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಆದ್ರೂ ನಾನು ವೀಡಿಯೋನ ಅವ್ರಿಗೆ ಗೊತ್ತಿಲ್ಲದೇ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಬಂದುಬಿಟ್ಟು ನಾವು ಫಸ್ಟ್ ದರ್ಶನ ಪಡೆಯೋದು ಇಲ್ಲೇ. ಇಲ್ಲಿ ಆದಮೇಲೆ ನಾವು ನೆಕ್ಸ್ಟು ಒಳಗಡೆ ಹೋಗೋದು. ಅದು ಇಲ್ಲಿಂದ ಒಂದು 200 ಮೀಟರ್ ಇದೆ. ನಾಗ ಸನ್ನಿಧಿಯಿಂದ ಶಿವ ಟೆಂಪಲ್ಗೆ ಹೋಗ್ಬೇಕಾ, ಅಂದರೆ ಶಿವ ಸ್ಟ್ಯಾಚು ಹತ್ರ ಹೋಗ್ಬೇಕಪ್ಪ ಅಂದರೆ ನಮಗೆ 200 ಮೀಟರ್ ವಾಕಬಲ್ ಇದೆ. ಅಲ್ಲಿಂದ ನಾವು ನಡ್ಕೊಂಡು ಹೋಗ್ಬೋದು. ನೋಡಿ, ಇದು ಎಂಟ್ರೆನ್ಸ್. ಇಲ್ಲಿಂದ ನಾವು ಎಲ್ಲ ಎಂಟ್ರಿ ಆಗ್ತಾ ಇದ್ದಾರೆ ಜನ. ಸೊ ಇದು ಯಾರು ನಿರ್ಮಿಸಿದ್ರಪ್ಪ ಅಂತಂದರೆ ಇದು ಜಗ್ಗಿ ವಾಸುದೇವ್ ಅಂತ ಇದು ವಿನ್ಯಾಸಗೊಳಿಸಿದ್ದು. ಕೊಯಮತ್ತೂರಲ್ಲೂ ಅವರನ್ನೇ ವಿನ್ಯಾಸಗೊಳಿಸಿರೋದು ಮತ್ತು ಚಿಕ್ಕಬಳ್ಳಾಪುರದಲ್ಲೂ ಅವರನ್ನೇ ವಿನ್ಯಾಸಗೊಳಿಸಿರೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಪೂಜೆ ಆಗ್ತಾಯಿದೆ. ಎಲ್ಲ ಕೂತ್ಕೊಂಡು ಪೂಜೆಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ನಾನು ವೀಡಿಯೋ ಮಾಡೋದ್ರಿಂದ ನಾನು ಪೂಜೆಗೆ ಕೂರಲಿಲ್ಲ. ಹಾಗಾಗಿ ಹಿಂಗೆ
ವೀಡಿಯೋ ಮಾಡ್ತಾ ಮುಂದೆನೇ ಹೊರಟೋದೆ. ಬಟ್ ಅವ್ರು ನೋಡಿದಿದ್ರೆ ನನಗೆ ವೀಡಿಯೋ ಮಾಡಬೇಡ ಅಂತ ಹೇಳಿದರು. ಬಟ್ ಆದರೂ ನನಗೆ ಗೊತ್ತಿಲ್ಲದೇ ಜೇಬಲ್ಲಿ ಇಟ್ಕೊಂಡಿದ್ದು ವೀಡಿಯೋ ಮಾಡಿದ್ದೀನಿ. ಇಲ್ಲಿ ಪೂಜೆ ಆಗ್ತಾಯಿದೆ. ಇಲ್ಲಿಂದ ಬಂದುಬಿಟ್ಟು ನಮಗೆ ಕಂಪ್ಲೀಟಾಗಿ ಈ ಪೂಜೆ ಆದಮೇಲೆ ಹೋಗೋಣ ಅಂತ ಒಂದು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಇಲ್ಲಿಂದ ಈಗ ಏನಪ್ಪ ಅಂದರೆ ಒಳಗಡೆ ಎಂಟ್ರಿ ಈ ಥರ ಸೈಡಿಂದ ಎಂಟ್ರಿ ಕೊಡ್ತಾ ಇದ್ದೀವಿ. ಎಂಟ್ರಿ ಕೊಟ್ಟಾದ್ಮೇಲೆ ನಾವು ಸೀದಾ ಶಿವ ಸ್ಟ್ಯಾಚು ಹತ್ರನೇ ಹೋಗ್ತಾ ಇದ್ದೀವಿ. ಆದಿಯೋಗಿ 112 ಅಡಿ ಇರುವ ಆದಿಯೋಗಿಯನ್ನು ನೋಡೋದಕ್ಕೆ ಹೋಗ್ತಾ ಇರೋದು. ಇಲ್ಲಿ ಏನಪ್ಪ ಅಂತಂದರೆ ಭಕ್ತಿಯಿಂದ ಬೇಡ್ಕೋಬೇಕು ಮತ್ತು ತಪಸ್ ಮಾಡಬೇಕು. ಯಾಕೆಂತಂದರೆ ಇದು ತಪಸ್ ಮಾಡೋದಕ್ಕೆ ಒಳ್ಳೆಯ ಜಾಗ. ಮತ್ತು ಸುತ್ತ ಬೆಟ್ಟ ಗುಡ್ಡ, ಮಧ್ಯದಲ್ಲಿ ಆದಿಯೋಗಿ ನೋಡಿ ಕಾಣಿಸ್ತಾ ಇದೆ. ಸುತ್ತ ಬೆಟ್ಟ ಗುಡ್ಡನೇ ಇರೋದು. ಸೊ ಇಲ್ಲಿಂದ ಎಂಟ್ರಿ. ಆಲ್ಮೋಸ್ಟ್ ಎಲ್ಲ ಜನ ಎಲ್ಲ ವಾಪಸ್ ಬರ್ತಾ ಇದ್ದಾರೆ ರಿಟರ್ನ್. ಯಾಕೆಂದರೆ ನಾವು ಹೋಗಿದ್ದೆ 11 o'clock 12 o'clock ಆಯಿತು ರೀಚ್ ಆಗೋ ಅಷ್ಟೊತ್ತಿಗೆ. ಇಲ್ಲಿಂದ ನಾವು ಅಲ್ಲಿಗೆ ವಾಕಬೆಲ್ ಹೋಗಬೇಕು. ನೋಡಿ ಸುತ್ತ ಬೆಟ್ಟ ಗುಡ್ಡ ಇದೆ, ಮಧ್ಯದಲ್ಲಿ ಆದಿಯೋಗಿ ಇದೆ. ಇದ್ರ ವಿಶೇಷತೆ ಏನಪ್ಪ ಅಂತಂದರೆ ಯಾವುದೇ ಪಕ್ಷಿಗಳು ಈ ಸ್ಟ್ಯಾಚು ಹತ್ರ ಹಾರೋದಿಲ್ಲ. ಅದು ಶಿವನ ಒಂದು ವಿಶೇಷತೆ. ಇದನ್ನು ಮಾಡೋದಕ್ಕೆ ಸುಮಾರು 500 ಟನ್ ಸ್ಟೀಲ್ ಹೋಗಿದೆ ಅಂತಂದರೆ ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್. ಮತ್ತು ಇದು ಕಪ್ಪು ಆಕಾರ ಇದೆ. ಅಂದರೆ ಇದ್ರ ಮೇಲೆ ಯಾವುದೇ ಪಕ್ಷಿಗಳು ಆಗಲಿ ಏನೇ ಆಗಿರಲಿ ಅದ್ರ ಸುತ್ತ ಹೋಗೋದಿಲ್ಲ. ನೋಡಿ ಇದು ಒಂದು ಮಾಡ್ರನ್ ಡಸ್ಟ್ಬಿನ್ ಅಂತ ಕರಿಬೋದು. ಏಕೆಂತಂದರೆ ಇದು ತುಂಬ ಇಟ್ಟಿದ್ದಾರೆ, ತುಂಬ ಇಷ್ಟ ಆಯಿತು. ಬಿಕಾಸ್ ಅದು ವೇಸ್ಟ್ ಆಗಿಲ್ಲ, ಟೈರ್ ವೇಸ್ಟ್ ಮಾಡ್ತಾಯಿತ್ತು. ವೇಸ್ಟ್ ಆಗಿದ್ದಾರೆ ಅದೊಂದು ಮಾಡ್ರನ್ ಇದು ಮಾಡಿದ್ದಾರೆ. ಇಲ್ಲಿಂದ ಇವಾಗ ನಾವು ಡೈರೆಕ್ಟ್ ಆದಿಯೋಗಿ ಹತ್ರ ಹೋಗ್ತಾ ಇದ್ದೀವಿ. ಅಂತಂದರೆ ಟೆಂಪಲ್ ಇದೆ, ಕೆಳಗಡೆ ಟೆಂಪಲ್ ಇದೆ. ಆ ಟೆಂಪಲ್ ಅಲ್ಲಿ ಹೋಗ್ಬಿಟ್ಟು ನಾವು ಟೆಂಪಲಲ್ಲಿ ಪೂಜೆ ಮಾಡಿಸ್ಬೋದು. ಇಲ್ಲ ನಾವು ಡೈರೆಕ್ಟ್ ಈಗ ಪೂಜೆ ಮಾಡಿಸ್ತಾ ಇಲ್ಲ. ಏಕೆಂದರೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ನೋಡೋಣ ಹೇಗಿದೆ ಅಂತ ಫಸ್ಟು ಎಂಟ್ರಿ ಕೊಟ್ಬಿಟ್ಟು ಆಫ್ಟರ್ ನೋಡೋಣ ಪೂಜೆ ಮಾಡಿಸೋದು ಇಲ್ವೋ ಬೇಡವೋ ಅಂತ ಡಿಸೈಡ್ ಮಾಡೋಣ. ಇಲ್ಲಿಂದ ಹೋಗ್ಬಿಟ್ಟು ಇವಾಗ ಕಂಪ್ಲೀಟಾಗಿ ಜನ ನೋಡಿ ಎಲ್ಲ ಸೆಲ್ಫಿ ತಗೊಳ್ತಾ ಇದ್ದಾರೆ ಕಂಪ್ಲೀಟಾಗಿ. ಮತ್ತು ವಾಪಸ್ ರಿಟರ್ನು ಬರ್ತಾ ಇದ್ದಾರೆ ಫ್ರೆಂಡ್ಸ್. ಇದು ಈಸಿಯಾಗಿ ಬರ್ಬೋದು. ಏಕೆಂದರೆ ಇಲ್ಲಿ ಬಂದರೆ ಒಂಥರ ಏನೋ ನೆಮ್ಮದಿ ಇರುತ್ತೆ, ನನಗೂ ಅನ್ನಿಸ್ತಾ ಇದೆ. ಅದು ನೋಡಿದ್ರೇ ಒಂಥರ ಕಣ್ಣಲ್ಲಿ ಒಂದು ಹ್ಯಾಪಿನೆಸ್ ಕಾಣಿಸ್ತಾ ಇದೆ, ರೋಮಾಂಚನ ಆಗ್ತಾ ಇದೆ. ನೋಡಿ ಅಲ್ಲೂ ಯೂಟ್ಯೂಬರ್ ವೀಡಿಯೋ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಫೋಟೋಸ್ ತೆಗಿಸ್ತಾ ಇದ್ದಾರೆ. ಇಲ್ಲಿಂದ ನಾವು ಇವಾಗ ಸೀದಾ ಅಲ್ಲಿ ಕೆಳಗಡೆ ಇರೋದು ಟೆಂಪಲ್ಲು. ಅಲ್ಲೂ ನಾಗದೇವತೆ ಇದೆ ಮತ್ತು ನಿಮಗೆ ಪ್ರಸಾದ ಸಿಗುತ್ತದೆ. ಪ್ರಸಾದ ಮೀನ್ಸ್ ನಿಮಗೆ ತೀರ್ಥ ಎಲ್ಲ ಸಿಗುತ್ತೆ. ಮತ್ತು ಅಲ್ಲಿ ಲಾಡು ಕೊಡ್ತಾರೆ, ಆಧಾರ ಎಲ್ಲ ಇದೆ. ಅದು ತಿರುಪತಿ ತಿಮ್ಮಪ್ಪಗೆ ಹೋಗಬೇಕಾಗುತ್ತೆ. ಲಾಡು ಬೇಕು ಅಂತಂದರೆ ಇಲ್ಲಿಂದ ಇವಾಗ ನಾವು ಡೈರೆಕ್ಟು ಸ್ಟ್ಯಾಚು ಹತ್ರ ನಡೀತಾ ಇದ್ದೀವಿ. ಅಂದರೆ ಅದು 300 ಮೀಟರ್ ಒಂದು ಅಂದಾಜು ನಾನು ಹೇಳ್ತಾ ಇರೋದು. ಎಕ್ಸಾಕ್ಟ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ. ಒಂದು ಮಿನಿಮಮ್ ಅಂದರೂ 200 ಮೀಟರ್ ಇದೆ ಫ್ರೆಂಡ್ಸ್. ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ನೈಟು 6 o'clock 8 o'clock ಇದ್ರ ಮೇಲೆ ಲೇಸರ್ ಲೈಟ್ ಬಿಡ್ತಾರೆ. ಅದು ನೋಡೋದಕ್ಕೆ ಅದ್ಭುತವಾಗಿರುತ್ತೆ. ಇವಾಗ ನಮಗೆ ಅದು ಟೈಮ್ ಇಲ್ಲ, ಅದಕ್ಕೆ ವಿಡಿಯೋನ ನಾನು ಇಲ್ಲ, ಯಾಕೆಂದರೆ ಬೇಗ ಬಂದಿರೋದ್ರಿಂದ ಅದು ಮಾಡಿಲ್ಲ. ನೆಕ್ಸ್ಟ್ ಯಾವಾಗಲಾದರೂ ಹೋದರೆ ನಿಜವಾಗ್ಲೂ ನಾನು ಈ ವಿಡಿಯೋ ಮಾಡೇ ಮಾಡ್ತೀನಿ. ಇಲ್ಲಿಂದ ಈಸಿಯಾಗಿ ಹೋಗ್ತಾ ಇದ್ದೀವಿ. ಕಂಪ್ಲೀಟಾಗಿ ಏನೋ ಹತ್ರಕ್ಕೆ ಓದೋದಂಗೆ ತುಂಬ ಫೀಲ್ ಆಗ್ತಾಯಿದೆ. ಹೌದು ನೋಡಿ ಖುಷಿ ಆಗ್ತಾಯಿದೆ ನನಗೆ. ಬಿಕಾಸ್ ಯಾಕೆಂದರೆ ಸುತ್ತ ಬಂದ್ಬಿಟ್ಟು ಇವಾಗ ಬೇಸಿಗೆ ಇರೋದ್ರಿಂದ ನಮಗೆ ಗ್ರೀನ್ ಒಂದು ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ. ಬಟ್ ಮಳೆಗಾಲದಲ್ಲಿ ಬಂದುಬಿಟ್ರೆ ಕಂಪ್ಲೀಟಾಗಿ ಫುಲ್ಲು ಗ್ರೀನು, ಮಧ್ಯದಲ್ಲಿ ಬಂದುಬಿಟ್ಟು ಆದಿಯೋಗಿ ಇರೋದು. ಇಲ್ಲಿಂದ ಬಂದುಬಿಟ್ಟು ನಾವು ಆದಿಯೋಗಿ ಈ ವಿಶೇಷತೆ ನೋಡೋದಕ್ಕೆ ಒಂದು ಅದ್ಭುತ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ನೋಡೋಣ ಮುಂದೆ. ಇದು ಸುತ್ತ ಏನಪ್ಪ ಅಂದರೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದನ್ನು ನಾನು ತೋರಿಸ್ತಾ ಇದ್ದೀನಿ. ಅಂದರೆ ಇನ್ನೂ ಕನ್ಸ್ಟ್ರಕ್ಷನ್ ಆಗಬೇಕು ಅಂತ ಆಗುತ್ತೆ ಫ್ರೆಂಡ್ಸ್. ಇನ್ನೊಂದು 3-4 ಇಯರಲ್ಲಿ ಕನ್ಸ್ಟ್ರಕ್ಷನ್ ಆಗ್ಬೋದು, ಮೇ ಬಿ ಕಂಪ್ಲೀಟ್ ಆಗ್ಬೋದು. ಯಾಕೆಂದರೆ ಇದು ಇವಾಗ ತಾನೇ ಓಪನ್ ಆಗಿರೋದ್ರಿಂದ ಅಷ್ಟು ಕನ್ಸ್ಟ್ರಕ್ಷನ್ ಆಗಿಲ್ಲ. ಬಟ್ ಏನಪ್ಪ ಅಂತಂದರೆ ದೇವರು ಕನ್ಸ್ಟ್ರಕ್ಷನ್ ಆಗಲಿ ಬಿಡಲಿ, ದೇವರೇ. ಯಾಕೆಂದರೆ ಅಲ್ಲಿ ಹೋದ್ಮೇಲೆ ದೇವರಿಗೆ ತಲೆ ಬಾಗಲೇಬೇಕು ಯಾರಾದ್ರೂ. ಫ್ರೆಂಡ್ಸ್ ಇಲ್ಲಿಂದ ನಾವು ಈಗ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ಟಿಕ್ ಟಾಕ್ ಮಾಡ್ತಾ ಇರೋದು, ಈ ಫೋಟೋ ತೆಗಿತಾ ಇರೋದು ಕಂಪ್ಲೀಟಾಗಿ ನೀವು ನೋಡ್ಬೋದು. ಅಂದರೆ ಇಲ್ಲೆಲ್ಲ ಹುಡುಗಿರು ಏನಪ್ಪ ಅಂದರೆ ಕೋತಿಗಳ ಥರನೂ ಆಡ್ತಾ ಇದ್ದಾರೆ ಕೆಲವರು. ನೋಡಿ ಮೇಲಿಂದ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಒಂದು ಪಕ್ಷಿನೂ ಹಾರಾಡ್ತಾ ಇಲ್ಲ. ನೋಡಿ ಇದೊಂದು ಬ್ಯಾಚು ಕಂಪ್ಲೀಟಾಗಿ ಏನು ಮಾಡ್ತಾ ಇದೆಯಪ್ಪ ಅಂದರೆ ಬರೀ ಟಿಕ್ ಟಾಕ್ ಮಾಡ್ಕೊತಾನೇ ಕೂತ್ಬಿಟ್ಟಿದೆ. ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಅವ್ರನ್ನ ಟಿಕ್ ಟಾಕ್ ಮಾಡ್ತಾರೆ. ನೋಡಿ ಹಳ್ಳಿಯಿಂದೆಲ್ಲ ಬಂದಿದ್ದಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಬನ್ನಿ. ಏನಪ್ಪ ಅಂತಂದರೆ ಅಲ್ಲಿ ವಾಟರ್ ಏನೂ ಸಿಗೋದಿಲ್ಲ. ನೀವೆಲ್ಲ ವಾಟರ್ನೆಲ್ಲ ನೀವೇ ತಗೊಂಡು ಹೋಗಬೇಕು. ಇಲ್ಲಾಂದರೆ ಅಂಗಡಿ ಇದೆ, ಅಂಗಡಿನಲ್ಲಿ ನೀವು ಬೈ ಮಾಡ್ಬೋದು. ಟಿಕ್ ಟಾಕ್ ಗರ್ಲ್ಸ್ ಬಂದರು.
ಇವ್ರು ಅವಾಗಿಂದ ನೋಡ್ತಾನೆ ಇದ್ದೀನಿ, ಸ್ಟೆಪ್ ಆಗ್ತಾನೆ ಇದ್ದಾರೆ. ನಾನು ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ, ಆದ್ರೂ ಅತ್ಲ ಲಾಸ್ಟಲ್ಲಿ ಫೈನಲಾಗಿ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಅವಾಗ ವೀಡಿಯೋ ಮಾಡಿದೆ ಇದು. ಇಲ್ಲಿಂದ ನಾವು ಎಂಟ್ರಿ ಫಸ್ಟು ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಬಿಟ್ಟು ಮೇಲ್ಗಡೆ ಹೋಗ್ಬೋದು. ಅಲ್ಲೂ ಅಷ್ಟೇ ನಮಗೆ ನಾಗಲಿಂಗ ಇದೆ. ಅಲ್ಲಿಂದ ನಾವು ಇವಾಗ ಡೈರೆಕ್ಟ್ ಮೇಲೆ ಮೆಟ್ಲು ಮೇಲೆ ಹತ್ಕೊಂಡು ಹೋಗ್ತೀವಿ. ಅಂತಂದರೆ ಇಲ್ಲೆಲ್ಲ ಫೋಟೋ ತೆಗೆಸ್ಕೊಂಡ್ರೆ ನಿಮಗೆ ಒಳ್ಳೆ ಫೋಟೋಸ್ ಬರುತ್ತೆ. ನೋಡಿ ದೇವ್ರಿಗೆ ತಲೆ ಬಾಗ್ಬಿಟ್ಟು ಯಾರೋ ಬಾಗ್ತಾ ಇದ್ದಾರೆ. ಇಲ್ಲಿಂದ ಬಂದುಬಿಟ್ಟು ಕಂಪ್ಲೀಟಾಗಿ ಮೇಲ್ಗಡೆ ಹೋಗೋಣ ಫ್ರೆಂಡ್ಸ್, ನೋಡೋಣ ಹೇಗಿದೆ ಮೇಲ್ಗಡೆ ಎಲ್ಲ ಅಂತ. ಸುತ್ತ ಬೆಟ್ಟ ಗುಡ್ಡ, ಮಧ್ಯದಲ್ಲಿ ಆದಿಯೋಗಿ. ಇದು ನೋಡೋದಕ್ಕೆ ಅದ್ಭುತವಾಗಿದೆ. ಅಂದರೆ ಮಳೆಗಾಲದಲ್ಲಿ ಮಾತ್ರ ಇದು ನೋಡೋದಕ್ಕೆ ರೋಮಾಂಚನ ಅಂತ ಅನಿಸುತ್ತೆ. ಬಿಕಾಸ್ ಯಾಕೆ ಅಂತಂದರೆ ಕಂಪ್ಲೀಟಾಗಿ ಗ್ರೀನರಿ ಇರುತ್ತೆ. ಅದರಿಂದ ಇದು ನೋಡೋದಕ್ಕೆ ತುಂಬ ಅದೃಷ್ಟನೇ ಮಾಡಿರಬೇಕು. ಇವಾಗ ನಾವು ಇಲ್ಲಿಂದ ಎಂಟ್ರಿ ಕೊಡ್ತಾಯಿದ್ದೀವಿ ಮೇಲ್ಗಡೆಗೆ. ಇಲ್ಲಿಂದ ಮೇಲ್ಗಡೆ ಹೋಗ್ಬಿಟ್ಟು ನೋಡೋಣ ಹಿಂದೆ ಎಲ್ಲ ಏನಿದೆ ಹೇಗೆ ಅಂತ. ಈ ಸ್ಟೆಪ್ ಮೇಲೆ ನಿಂತ್ಕೊಂಡು ನೀವು ಫೋಟೋ ತೆಗೆದ್ರೂ ಆದಿಯೋಗಿ ಕಂಪ್ಲೀಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು 500 ಟನ್ನಿಂದ ಸ್ಟೀಲ್ ಯೂಸ್ ಮಾಡಿ ಕಟ್ಟಿರೋದು. ಇದ್ರ ವಿಶೇಷತೆಯೇ ಇದರಲ್ಲಿ ಏನೂ ಇಲ್ಲ, ಅಂದರೆ ಕೊರಳಲ್ಲಿ ಏನೂ ಹಾಕಿಲ್ಲ, ಅದು ಒಂದು ದಾರ ಹಾಕಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಏನೂ ಇಲ್ಲ. ಈವನ್ ಒಂದು ಪಕ್ಷಿನೂ ಸತ ಬಂದು ಅದು ಡಿಸ್ಟರ್ಬ್ ಮಾಡೋದಾಗಿಲ್ಲ, ಆ ಥರ ಏನಿಲ್ಲ. ಯಾಕೆಂತಂದರೆ ಅದು ಆದಿಯೋಗಿ ವಿಶೇಷತೆಯೇ ಅದು. ಯಾವುದೇ ಪಕ್ಷಿ ಅದ್ರ ಮೇಲೆ ಓಡಾಡೋದಿಲ್ಲ. ಅದೇ ಶಿವನ ಒಂದು ಕೃಪೆ. ಇಲ್ಲಿಂದ ನಾವು ಬ್ಯಾಕ್ ಸೈಡ್ ಹೋಗ್ತಾಯಿದ್ದೀವಿ. ಬ್ಯಾಕ್ ಸೈಡಿಂದ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಬಿಡಿ, ಅವು ಖುಷಿ ತುಂಬ. ಇಲ್ಲಿಂದ ಹೋಗ್ಬಿಟ್ಟು ಇವಾಗ ಬ್ಯಾಕ್ ಸೈಡ್ ಹೋಗೋಣ ಫ್ರೆಂಡ್ಸ್. ತುಂಬ ಬಿಸಿಲಿದೆ. ಯಾವುದೇ ಕಾರಣಕ್ಕೂ ಅಲ್ಲಿ ನಮಗೆ ಕುತ್ಕೊಳ್ಳೋದಕ್ಕೆ ಮರ ಸಿಗುತ್ತೆ, ಅದು ಸಿಗುತ್ತೆ, ಆ ಥರ ಎಲ್ಲ ಏನೂ ಇಲ್ಲ. ನೀವು ಬೇಕು ಅಂದರೆ ಅಂಬ್ರೆಲ್ಲ ತಾಂದೋಗ್ಬೋದು. ಇದು ಬ್ಯಾಕ್ ಸೈಡ್ ಇರೋದು. ಬ್ಯಾಕ್ ಸೈಡ್ ಯಾಕಪ್ಪ ಇದನ್ನು ಈ ಥರ ಸರಳ ಹಾಕಿದ್ದಾರೆ, ತ್ರಿಶೂಲ ಥರ ಸರಳ ಹಾಕಿದ್ದಾರೆ ಅಂತಂದರೆ, ಬ್ಯಾಕ್ ಸೈಡ್ ಹೋಗ್ಬಿಟ್ಟು ನಮ್ಮವರು ಟಚ್ ಮಾಡಿಬಿಟ್ಟು ಸುಮ್ಮನೆ ಕುಂಕುಮ ಬಳಿಯೋದು ಆ ಥರ ಎಲ್ಲ ಮಾಡ್ತಾರೆ ಜನ. ಅದಕ್ಕೋಸ್ಕರನೇ ಅವರು ಸೇಫ್ಟಿಗೋಸ್ಕರ ಅದನ್ನು ಹಾಕಿರೋದು. ತೋರಿಸ್ತಾ ಇದ್ದೀನಿ ನೋಡಿ, ಎರಡು ಕಡೆನೂ ಒಂದು ಚಿಕ್ಕದಾಗೆ ಅಷ್ಟೇ. ಅಲ್ಲಿಂದ ನಾವು ಹಿಂದೆಯಿಂದ ಕೈ ಮುಗಿಬೋದು, ಅದನ್ನು ಮುಟ್ಟೋದಕ್ಕೆ ಸ್ಟ್ಯಾಚು ಮುಟ್ಟೋದಕ್ಕಾಗೋದಿಲ್ಲ. ಯಾಕೆಂದರೆ ಮುಟ್ಟಿರೋ ಗಲೀಜು ಮಾಡ್ತಾರೆ ಅಂತ ಗೊತ್ತವರಿಗೆ. ಅದರಿಂದ ಮುಂಜಾಗ್ರತೆಯಾಗಿ ಒಂದು 2 ಅಡಿ ಬಿಫೋರೇ ಇದನ್ನು ಸರಳ ಹಾಕಿದ್ದಾರೆ, ಅಂದರೆ ತ್ರಿಶೂಲ ಹಾಕಿದ್ದಾರೆ ಕಂಪ್ಲೀಟಾಗಿ ಸ್ಟ್ಯಾಚು ಸುತ್ತ ಬ್ಯಾಕ್ ಸೈಡು. ಇದು ಬಂದುಬಿಟ್ಟು ಫ್ರೆಂಡ್ಸ್, ಇದು ಕೆಳಗಡೆ ದೇವಸ್ಥಾನ. ಇಲ್ಲಿಂದ ನಾವು ಪೂಜೆ ಮಾಡಿಸ್ಕೊಂಡು ಬೇಕಾದ್ರೆ ನೋಡಿ ಅಲ್ಲೆಲ್ಲ ನಮಗೆ ತೀರ್ಥ ಕೊಡ್ತಾ ಇದ್ದಾರೆ. ಇಲ್ಲಿ ಬಂದುಬಿಟ್ಟು ಅದು ಶಿವಲಿಂಗ, ಅದು ತೋರಿಸ್ತಾ ಇರೋದು. ಶಿವಲಿಂಗಕ್ಕೆ ಪೂಜೆ ಮಾಡಿಬಿಟ್ಟು ಅದು ಮೂರು ಸುತ್ತ ಹಾಕ್ಬಿಟ್ಟು ನಾವು ಬೇಕಾದ್ರೆ ಅಲ್ಲಿ ಧ್ಯಾನ ಮಾಡೋದಕ್ಕೆ ಕೂರ್ಬೋದು. ಕಂಪ್ಲೀಟಾಗಿ ಧ್ಯಾನ ನೋಡಿ, ಅದು ಶಿವಲಿಂಗ, ಕಂಚಿನ ಶಿವಲಿಂಗ ಅದು ಮಧ್ಯದಲ್ಲಿ ಲಿಂಗ ಇದೆ. ಆಮೇಲೆ ಬಂದುಬಿಟ್ಟು ನಾಗ ಇದೆ, ಸರ್ಪ ಇದೆ. ಇಲ್ಲಿ ಬಂದುಬಿಟ್ಟು ಇವರು ನಮಗೆ ಪ್ರಸಾದ ಕೊಡ್ತಾರೆ. ಪ್ರಸಾದ ಅಂದರೆ ತೀರ್ಥ ಕೊಡ್ತಾರೆ. ಇಲ್ಲಿ ಬೇಕಾದರೆ ನೀವು ದರ್ಶನ ಆಗ್ಬೋದು. ಅಂದರೆ ತಿರುಪ್ತಿನಲ್ಲೂ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರನೇ ಇಟ್ಟಿರ್ತಾರೆ. ಇಲ್ಲೂ ಅದೇ ಥರನೇ ಕಾಣಿಕೆ ಉಂಡೆ ಇಟ್ಟಿದ್ದಾರೆ. ಕಾಣಿಕೆ ಬೇಕಾದರೆ ಹಾಕಿ, ಆಮೇಲೆ ಇಲ್ಲಿ ನೀವು ವಿಭೂತಿ ಹಚ್ಕೊಳ್ಳೋದಿದ್ರೆ ವಿಭೂತಿ ಹಚ್ಕೊಂಡು ಬೇಕಾದರೆ ನೀವು ಧ್ಯಾನಕ್ಕೆ ಕೂರ್ಬೋದು. ಇಲ್ಲೆಲ್ಲ ಧ್ಯಾನ ಮಾಡ್ಬೋದು, ಇನ್ಸೈಡು ಇಲ್ಲೆಲ್ಲ ಧ್ಯಾನ ಮಾಡ್ಬೋದು ಫ್ರೆಂಡ್ಸ್. ಈಗ ನಾವು ಇಲ್ಲಿಂದ ನೋಡೋಣ ಇಲ್ಲಿ ಏನಿದೆ ಅಂತ. ಅಂದರೆ ಮಾಹಿತಿ ಕೇಂದ್ರದ ಹತ್ರ ಹೋದ್ವಿ, ಮಾಹಿತಿ ಯಾವ ಥರ ಇದೆ ನೋಡೋಣ ಅಂತ. ಬಟ್ ಮಾಹಿತಿ ಇನ್ಫಾರ್ಮೇಷನ್ ನಾವೇನು ಕೇಳಲಿಲ್ಲ. ಹಾಗೆ ಆ ಬೋರ್ಡ್ ತೋರಿಸ್ತಾ ಇದ್ದೀನಿ. ದೇವಾಲಯದ ಸಮಯ ಬೆಳಗ್ಗೆ 6ರಿಂದ ರಾತ್ರಿ 8 ಗಂಟೆವರೆಗೂ. ನಾಗ ಆರತಿ ದಿನನಿತ್ಯ ನಡೀತಾನೆ ಇರುತ್ತೆ. ಸೊ ಫ್ರೆಂಡ್ಸು, ಇಲ್ಲಿ ಬಂದು ನಾವು ಒಂದು ಗಿಫ್ಟ್ ಏನಾದರೂ ತಗೊಳ್ಳೋಣ, ಐ ಮೀನ್ ಸ್ಟ್ಯಾಚು ಏನಾದರೂ ತಗೊಳ್ಳೋಣ ಅಂತ ಹೊರಟ್ವಿ. ಬಟ್ ಸ್ಟ್ಯಾಚು ಕಾಸ್ಟ್ ನೋಡಿದರೆ 13,750. ಆ ಹುಡುಗಿ ಹೇಳ್ತಾಯಿದ್ದೆ ವೀಡಿಯೋ ಮಾಡ್ತಾಯಿದ್ದಾರೆ ಅಂತ. ಸೊ ಅವ್ರು ಹೇಳ್ತಾಯಿದ್ದಾರೆ ಇವಾಗ ವೀಡಿಯೋ ಮಾಡಬೇಡಿ ಅಂತ ಹೇಳಿದರು. ಬಟ್ ಆದರೂ ನಾನು ವೀಡಿಯೋ ಮಾಡಿದೆ. ಆಮೇಲೆ ಒಂದು ಸ್ವಲ್ಪ ವೀಡಿಯೋ ಮಾಡೋದು ಸ್ಟಾಪ್ ಮಾಡಿದೆ. ಯಾಕೆ ಅಂತಂದರೆ ಅವ್ರು ಮಾಡಬೇಡಿ ಸರ್ ಅಂತ ಹೇಳಿದ್ರಿಂದ. ತುಂಬ ಕಾಸ್ಟ್ಲಿ ಇದೆ ಅಲ್ಲಿ. ಬಟ್ ಓಕೆ, ಬೈ ಮಾಡೋದಿದ್ರೆ ಬೈ ಮಾಡ್ಬೋದು, ಅದು ನಿಮಗೆ ಬಿಟ್ಟಿರೋ ವಿಚಾರ. ಅದು ಈ ವಿಚಾರದ ಬಗ್ಗೆ ನಾನು ಏನು ಹೇಳೋದಕ್ಕಾಗೋದಿಲ್ಲ. ಸೊ ಇಲ್ಲಿಂದ ನಾವು ಈಗ ಸ್ಟ್ಯಾಚುನ ಈ ಸೈಡಿಂದ ನೋಡಿದರೆ, ಅಂದರೆ ರೈಟ್ ಸೈಡಿಂದ ವೀಡಿಯೋ ಮಾಡಿರೋದು ಯಾವ ಥರ ಇದೆ ಅಂತಂದ್ರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಅದ್ಭುತವಾಗಿದೆ. ಇಲ್ಲಿ ಬಂದರೆ ಒಳ್ಳೆ ನೆಮ್ಮದಿ ಸಿಗುತ್ತೆ. ನೆಮ್ಮದಿ ಎಲ್ಲಾದರೂ ಸಿಗಬೇಕಪ್ಪ ಅಂದರೆ ಈ ಚಿಕ್ಕಬಳ್ಳಾಪುರ ಇಶಾ ಫೌಂಡೇಶನ್ ಹತ್ರ ಹೋಗ್ಬಿಟ್ಟು ನೀವು ಧ್ಯಾನ ಮಾಡೋದಕ್ಕೆ ಕೂರಿ ನಾಗ ಮಂಟಪದಲ್ಲಿ, ಐ ಮೀನ್ ಅದು ಟೆಂಪಲಲ್ಲಿ, ಅಲ್ಲಿ ಕೆಳಗಡೆ ನಿಮಗೆ ಎಲ್ಲದನ್ನು ಮರ್ತೋಗ್ತಾರೆ ಫ್ರೆಂಡ್ಸ್. ಏನೇ ಸ್ಟ್ರೆಸ್ ಇದ್ರೂ ಅದನ್ನು ಮರೆತುಬಿಟ್ಟು ಈ
ಒಂದು ಧ್ಯಾನಕ್ಕೆ ಕೂತಾಗ ಕಂಪ್ಲೀಟಾಗಿ ಮರ್ತೋಗ್ತೀರ. ಇದು ನೋಡಿದ ತಕ್ಷಣವೇ ಎಲ್ಲದನ್ನು ಮರ್ತೋಗುತ್ತೆ, ಅಷ್ಟು ಖುಷಿ ಆಗುತ್ತೆ. ನನಗಾಗಿರೋ ಇದನ್ನು ನನ್ನ ಫೀಲಿಂಗ್ಸ್ನ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ, ಹೇಗಿರುತ್ತೆ ಅಂತ. ಇಲ್ಲಿ ಜನ ರಿಟರ್ನ್ ಹೋಗ್ತಾ ಇರೋದು, ಯಾರೋ ಕಾಲು ಮುರಿದೋಗಿದೆ ಹುಡುಗಿ, ಆದ್ರೂ ಶಿವನ್ ನೋಡಬೇಕು ಅಂತ ಬಂದಿದ್ದಾರೆ ಅಂದರೆ ರಿಯಲಿ ಗ್ರೇಟ್ ಅಂತ ಅನ್ನಿಸ್ತಾ ಇದೆ ನನಗೆ ಪರ್ಸ್ನಲಿ. ನೋಡಿ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ, ಕಾಲು ಮುರಿದೋಗಿದೆ ಆದ್ರೂ ಬಂದಿದ್ದಾರೆ. ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ಅಂತಂದರೆ ಕಾಲು ಮುರಿದ್ರೂ ಬರ್ತಾರೆ ನಮ್ಮ ಇಂಡಿಯನ್ಸು, ಕೈ ಮುರಿದ್ರೂ ಬರ್ತಾರೆ. ಅಂದರೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಗಾಡ್ಗೆ. ಏನಂತೀರ ಫ್ರೆಂಡ್ಸ್ ನೀವು? ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇನ್ನೂ ವೀಡಿಯೋ ಚೆನ್ನಾಗಿ ಮಾಡಬೇಕಾ ಇಲ್ಲ ಅಂತಂದರೆ ಯಾವ ಥರ ಮಾಡಬೇಕು ಅನ್ನೋದನ್ನು ಕಮೆಂಟ್ಸಲ್ಲೇ ತಿಳಿಸಿ. ಯಾಕೆಂತಂದರೆ ಇದು ನಾನು ಜಾಸ್ತಿ ವೀಡಿಯೋನ ಅಪ್ಲೋಡ್ ಮಾಡೋದಿಲ್ಲ, ಹಾಗಾಗ್ಬಿಟ್ಟು ನಾನು ಅಷ್ಟು ಬೇರೆಯವ್ರ ಥರ ಮಾಡಿಫೈಯಲ್ಲಿ ಮಾಡಿಬಿಟ್ಟು ಮತ್ತು ಸ್ಕ್ರಿಪ್ಟರ್ ಥರ ಬರ್ಕೊಂಡ್ಬಿಟ್ಟು ನಾನು ಏನು ಹೇಳೋದಿಲ್ಲ. ಏನಿರುತ್ತೆ ಅದನ್ನು ಹಾಗೆ ಹೇಳ್ತಿದ್ದೀನಿ. ಅಂದರೆ ನಾವು ಹಳ್ಳಿ ಲ್ಯಾಂಗ್ವೇಜಲ್ಲೇ ನಾನು ಹೇಳ್ತಾ ಇರೋದು. ಸಿಟಿನಲ್ಲಿ ಹಾಗೆ ಹೀಗೆ ಅವೆಲ್ಲ ಏನಿಲ್ಲ, ನಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀವೋ ಆ ಲ್ಯಾಂಗ್ವೇಜಲ್ಲೇ ಹೇಳ್ತಾ ಇರೋದು. ಇಲ್ಲಿಂದ ಇವಾಗ ನಾವು ಸೀದಾ ನಾಗಮಂಟಪದ ಹತ್ರ ಹೋಗ್ತಾ ಇದ್ದೀವಿ. ಯಾಕೆಂದರೆ ತುಂಬ ಬಿಸಿಲಿದೆ ಮತ್ತು ನಾವು ಬೇರೆ ಒಂದು ಫಂಕ್ಷನ್ಗೆ ಬೇರೆ ಹೋಗಬೇಕು, ಅಲ್ಲೇ ಚಿಕ್ಕಬಳ್ಳಾಪುರದಿಂದ ಮುಂದೆ ಗೌರಿಬಿದನೂರು ಅಂತ. ಸೊ ಇಲ್ಲಿಂದ ನೋಡಿ ಕಂಪ್ಲೀಟಾಗೆ ಸೂಪರಾಗಿ ಕಾಣಿಸ್ತಾ ಇದೆ. ಅಂತಂದರೆ ಇಲ್ಲಿಂದ ನೀವು ಒಂದು 50 ಮೀಟರ್ ಆದರೆ 100 ಮೀಟರ್ ಬಂದುಬಿಟ್ಟು ನೀವು ಇದನ್ನು ನಿಂತ್ಕೊಂಡ್ರೆ ಕಂಪ್ಲೀಟಾಗಿ ಕಾಣಿಸುತ್ತೆ. ಅಂದರೆ ಮಧ್ಯದಲ್ಲಿದ್ದೀವಿ ನಾವು. ಅಲ್ಲಿ ಬಂದುಬಿಟ್ಟು ನಾಗಮಂಟಪ, ಇಲ್ಲಿ ಬಂದುಬಿಟ್ಟು ಸ್ಟ್ಯಾಚ್ಯೂ ಮಧ್ಯದಲ್ಲಿ ಇರೋದ್ರಿಂದ ನಮಗೆ ಎರಡು ಕಡೆಯೂ ತೋರಿಸ್ತಾ ಇದ್ದೀನಿ. ಬಂದುಬಿಟ್ಟು ಇಲ್ಲಿ ನೋಡಿ ಆ ಹುಡುಗಿ ನಡ್ಕೊಂಡು ಹೋಗ್ತಾ ಇದೆ, ಅದನ್ನೇ ತೋರಿಸ್ತಾ ಇದ್ದೀನಿ. ಮತ್ತು ಕನ್ಸ್ಟ್ರಕ್ಷನ್ ಆಗಬೇಕು ಕಂಪ್ಲೀಟಾಗಿ, ಅದು ಕಾಂಪೌಂಡೆಲ್ಲ ಹಾಕಬೇಕು. ಕಾಂಪೌಂಡೆಲ್ಲ ಆಗಿಬಿಟ್ಟು ಮತ್ತು ಇನ್ನೂ ಒಂದು ಸ್ವಲ್ಪ ಚೆನ್ನಾಗೇ ಇದು ಮಾಡಿದರೆ. ಆಮೇಲೆ ಅಲ್ಲಿ ಏನಪ್ಪ ಅಂತಂದರೆ ನಮಗೆ ಹೋಟೆಲ್ ಅವೈಲೇಬಿಲಿಟಿ ಇಲ್ಲ ಇದೆ, ಬಟ್ ಅಲ್ಲಿ ಅಷ್ಟು ಚೆನ್ನಾಗಿಲ್ಲ. ಅದೆಲ್ಲ ಆಗಿಬಿಟ್ರೆ ತುಂಬ ಟೂರಿಸಮ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಬಂದಿರೋರಿಗೆ. ಮತ್ತು ಕುತ್ಕೊಳ್ಳೋದಕ್ಕೆ ಎಲ್ಲಾದ್ರೂ ಸ್ವಲ್ಪ ಜಾಗ ಮಾಡಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತು. ಏಕೆ ಅಂತಂದರೆ ತುಂಬ ಬಿಸಿಲಿರೋದ್ರಿಂದ ಅಲ್ಲೆಲ್ಲೂ ಮರ ಗಿಡ ಏನೂ ಇಲ್ಲ, ತುಂಬ ಬಿಸಿಲಿದೆ. ಸುತ್ತ ಗುಡ್ಡ, ಬೆಟ್ಟ ಗುಡ್ಡ, ಮಧ್ಯದಲ್ಲಿ ಬಂದುಬಿಟ್ಟು ಇದು ಆದಿಯೋಗಿ ಇರೋದು. ಆದ್ದರಿಂದ ನೋಡಿ, ಇದು ಕಂಪ್ಲೀಟಾಗಿ ನಾನು ಝೂಮಾಗಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ನೋಡೋದೇ ಒಂದು ಅದ್ಭುತ, ರಿಯಲಿ ನನಗೆ ಭಾಳ ಖುಷಿ ಆಯಿತು ಬಂದಿದ್ದು. ಆಮೇಲೆ ಇವಾಗ ಇಲ್ಲೂ ಅಷ್ಟೇ, ಇದನ್ನು ವೀಡಿಯೋ ಮಾಡೋದಕ್ಕೆ ಇಲ್ಲೂ ಬಿಡೋದಿಲ್ಲ, ಆದರೂ ನೋಡೋಣ, ಟ್ರೈ ಮಾಡ್ತೇನೆ. ಅಂದರೆ ಬ್ಯಾಕ್ ಸೈಡು ನಾಗಸನ್ನಿದು ವೀಡಿಯೋ ಮಾಡೋಣ ಅಂತ, ಏನಿದೆ ಅಂತ ನೋಡೋಣ. ಏಕೆಂತಂದರೆ ಇದು ನಾವು ಹಾಗೆ ಎಲ್ಲ ನೋಡಿದ್ದೆ ನಾನು, ಬಟ್ ಇಲ್ಲಿ ರಿಯಲಾಗಿ ನೋಡೋದೇ ಒಂದು ಮನಸ್ಸಿಗೆ ತೃಪ್ತಿ ಸಿಕ್ಕಾಪಟ್ಟೆ ಸಿಗುತ್ತೆ ಫ್ರೆಂಡ್ಸ್, ಅದಂತೂ 100%. ನೋಡಿ, ಇವರೆಲ್ಲ ಬಂದುಬಿಟ್ಟು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ. ಅಂದರೆ ಅವ್ರು ಹೋಗುವಾಗ ಬಂದುಬಿಟ್ಟು ಹಾಗೆ ಟೂರ್ ಥರ ನೋಡ್ಕೊಂಡು ಹೋಗ್ತಾರೆ. ಫ್ರೆಂಡ್ಸ್, ಇವಾಗ ಬಂದಿದ್ದೀವಿ, ಇದು ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅನ್ನಿಸ್ತಾ ಇದೆ. ನೋಡೋಣ ಫ್ರೆಂಡ್ಸ್. ಇವಾಗ ಇದು ಬಂದುಬಿಟ್ಟು ಬ್ಯಾಕ್ ಸೈಡು, ನಾಗಸನ್ನಿದು ಬ್ಯಾಕ್ ಸೈಡ್ ನೋಡಿ, ಅಲ್ಲಿ ನಾಗರಾವ್ ಥರ ಇದಿದೆ. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಇದು ಸ್ವಸ್ತಿಕ್ ಥರ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಬಿಡೋದಿಲ್ಲ ನಾನು, ಆದ್ರೂ ಮಾಡ್ತಾಯಿದ್ದೀನಿ. ನೋಡೋಣ, ಯಾರಾದರೂ ಏನಾದರೂ ಬೈದರೆ ಆಫ್ ಮಾಡಬೇಕಾಗುತ್ತೆ. ಇಲ್ಲಿಂದ ಇವಾಗ ಸ್ಟ್ಯಾಚು ತೋರಿಸ್ತೀನಿ, ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು 200 ಮೀಟರ್ ಇದೆ ಫ್ರೆಂಡ್ಸ್ ಅಷ್ಟೇ. ಆ ಎರಡು ಕಡೆ ಕಂಬ ಕಾಣಿಸ್ತಾ ಇದೆಯಲ್ಲ ಸ್ಟ್ಯಾಚು ಪಕ್ಕ, ಅದೇನೇ ಅಲ್ಲೇ ನಮಗೆ ಲೇಸರ್ ಲೈಟ್ ಬಿಡೋದು. ಅಂದರೆ ಅದು ಸಂಜೆ 6 ಗಂಟೆಯಿಂದ 10 ಗಂಟೆವರೆಗೂ, 8 o'clockವರೆಗೂ ಬಿಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ, ಅದನ್ನು ನೋಡಲೇಬೇಕು. ಒಂದಿನ ಈವ್ನಿಂಗ್ ಬರ್ತೀನಿ, ಅದನ್ನು ಒಂದು ವೀಡಿಯೋ ಮಾಡಿಬಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ನಾಗಸನ್ನಿಧಿ. ನಾವು ಯಾಕೆಂದರೆ ಎಕ್ಸಿಟ್ ಆಗ್ತಾಯಿದ್ದೀವಿ ಆಲ್ರೆಡಿ. ಸುಮಾರು ನಾವು ಒಂದು 2 o'clockವರೆಗೂ ಅಲ್ಲೇ ಇದ್ವಿ. ಅದರಿಂದ ಇವಾಗ ತುಂಬ ಬಿಸಿಲಿದೆ, ಅಲ್ಲಿ ತುಂಬ ನೀವು ವಾಟರ್ ಕುಡಿಬೇಕು ಅಂದರೆ ಒಳಗಡೆ ಏನೂ ಸಿಗ್ತಾ ಇಲ್ಲ, ಆಚೆನೇ ಹೋಗಬೇಕಾಗುತ್ತೆ. ಇಲ್ಲಿ ಸೀದಾ ಪಾರ್ಕಿಂಗ್ಗೆ ಬಂದ್ವಿ. ಇಲ್ಲಿ ಏನಪ್ಪ ಅಂತಂದರೆ ತುಂಬ ಹುಡುಗಿರೋ ಲವರ್ಸ್ಗಳ ತಾಣ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬ ಜೋಡಿ ಬಂದಿದೆ, ಅದು ಎಲ್ಲ ಬೆಂಗಳೂರಿಂದಲೇ ಬಂದಿರೋದು. ಆಲ್ಮೋಸ್ಟ್ ನಾವು ಬೆಂಗಳೂರಿಂದ ಬಂದಿರೋದು ಹೇಗೆ ಗೆಸ್ ಮಾಡ್ತಾಯಿದ್ದೀನಪ್ಪ ಅಂತಂದರೆ, ಆ ರಿಜಿಸ್ಟ್ರೇಷನ್ ಗಾಡಿ ನೋಡಿಬಿಟ್ಟು ನಾನು ಬೆಂಗಳೂರಿಂದ ಬಂದಿರೋದಂತ ಗೆಸ್ ಮಾಡ್ತಾಯಿದ್ದೀನಿ. ಅದೆಲ್ಲ ಕಾರ್ ಪಾರ್ಕಿಂಗು, ಝೂಮಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಕಾರ್ ಪಾರ್ಕಿಂಗ್, ಇನ್ನು ಪಾರ್ಕಿಂಗ್ ಎಲ್ಲ ಕರೆಕ್ಟಾಗಿ ನೀಟಾಗಿ ಮಾಡಬೇಕು. ನೀಟಾಗಿ ಮಾಡಿದ ಮೇಲೆ ಅವರು ಚಂದ ಎತ್ತಿದ್ರೆ ಚೆನ್ನಾಗಿರುತ್ತೆ. ಬಟ್ ಇವಾಗಲೇ ಅವ್ರಲ್ಲಿ ಕೂತ್ಕೊಂಡ್ಬಿಟ್ಟು 4 ಜನ ಚಂದ ಎತ್ತುತ್ತಿದ್ದಾರೆ. ಅದು ಇಶಾ ಫೌಂಡೇಶನ್ ಕಡೆಯಿಂದ ಚಂದ ಎತ್ತಿಸ್ತಾ ಇದ್ದಾರೋ ಇಲ್ಲ ಅಂತಂದರೆ ಅವರೇ ಅಲ್ಲೇ ಲೋಕಲ್ ಯಾರೋ ಈ ಥರ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಯಾಕೆಂದರೆ ಈ ವಾಟ್ರೆಲ್ಲ ಹಾಕ್ತಾರಲ್ವ, ಆ ಥರದವರು ಈ ಥರ ಚಂದ ಎತ್ಬಿಟ್ಟು ನಾವು ವಾಟ್ರೆಲ್ಲ ಹಾಕ್ತೀವಿ ಅಂದರೆ ಧೂಳು ಬರ್ದಿರನೆ ಅಂತ ಮೋಸ್ಟ್ಲಿ ಹೇಳ್ತಾ ಇರೋದು. ಇಲ್ಲಿ ಏನಪ್ಪ ಅಂದರೆ ಇಶಾ ಫೌಂಡೇಶನ್ಗೆ
ರೋಡ್ ಬೇಕು ಫ್ರೆಂಡ್ಸ್, ಮೇಯ್ನು ರೋಡ್ ಬೇಕು. ಮತ್ತು ಅಲ್ಲಿ ಟ್ರಾಫಿಕ್ಕು ತುಂಬ ಆಗುತ್ತೆ. ಅಂತಂದರೆ ಶಿವರಾತ್ರಿ ದಿನ ನೀವು ಹೋದರೆ ತುಂಬ ಟ್ರಾಫಿಕ್ ಆಗುತ್ತೆ, ನೀವು ಹೋಗೋದಕ್ಕೆ ಆಗೋದಿಲ್ಲ. ಮಿನಿಮಮ್ ಅಂದರೂ 3 to 4 hours ಬರೀ ಮೇಯ್ನ್ ರೋಡಿಂದಲೇ, ಅಂದರೆ NH7ಇಂದಲೇ ನಮಗೆ ಟ್ರಾಫಿಕ್ ಆಗೋಕ್ಕೆ ಸಾಧ್ಯತೆ ಇದೆ. ಏಕೆಂದರೆ ಲಾಸ್ಟ್ ಟೈಮ್ ನಾನು ನ್ಯೂಸಲ್ಲಿ ನೋಡಿದ್ದೆ, ತುಂಬ ಟ್ರಾಫಿಕ್ ಇರುತ್ತೆ. ನೀವೇನಪ್ಪ ಅಂತಂದರೆ ವೀಕೆಂಡಲ್ಲಿ ಹೋಗೋದಕ್ಕಿಂತ ವೀಕ್ ಡೇಸಲ್ಲಿ ಒಂದಿನ ಬಿಡು ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿ ನೋಡ್ಬೋದು. ನೀವು ಎಷ್ಟೋ ತನಕ ಅಂದ್ಕೊಂಡಿದ್ದೀರೋ ಅಷ್ಟೋ ತನಕ ನೋಡಿಬಿಟ್ಟು ಬರ್ಬೋದು. ಇವಾಗ ನಾವು ಆಲ್ರೆಡಿ ರಿಟರ್ನ್ ಆಗ್ತಾಯಿದ್ದೀವಿ ನೋಡಿ. ಇವಾಗ ರಿಟರ್ನ್ ಯಾವ ಥರ ಇದೆ ಅಂತ, ಇಲ್ಲಿಂದ ಇವಾಗ ಕಂಪ್ಲೀಟ್ ಮಡ್ ರೋಡೇ. ಇವಾಗ ಸೀದಾ ಇಲ್ಲಿ ಅಂಗಡಿಗಳಿದೆ, ಅಲ್ಲಿಂದ ಒಂದು 100 ಮೀಟರಿಂದ ಅಂಗಡಿ ದೂರ ಇದೆ. ಹತ್ರ ಅಲ್ಲಿ ಅಂಗಡಿ ಹಾಕ್ಸೋದಕ್ಕೆ ಬಿಟ್ಟಿಲ್ಲ. ಬಿಕಾಸ್ ಯಾಕೆ ಅಂತಂದರೆ ಇದು ಮಾಡ್ತಾರೆ ಅಂತ, ಅಂದರೆ ಕೊಳೆ ಅದು ಇದು ಎಲ್ಲ ಮಾಡ್ತಾರೆ ಅಂತ. ಇಲ್ಲಿಂದ ಬಂದ್ಬಿಟ್ಟು ಇವಾಗ ನಾವು ಒಂದು ಜ್ಯೂಸ್ ಕುಡಿಯೋಣ ಅಂತ ಅನ್ನಿಸ್ತಾ ಇದೆ ನೋಡಿ. ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಎಲ್ಲ ರೋಡೆಲ್ಲ ಇನ್ನೂ ದೊಡ್ಡದಾಗಬೇಕು ಫ್ರೆಂಡ್ಸ್. ಯಾಕೆಂದರೆ ಹೋಗೋದು ಬರೋದು ಎಲ್ಲ ದೊಡ್ಡದಾದ್ರೇ ಚೆಂದ. ಬಿಕಾಸ್ ಯಾಕೆ ಅಂತಂದರೆ ಇವಾಗ ಬೆಂಗಳೂರು ಹತ್ತಿರ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಬರೋದ್ರಿಂದ ರೋಡೆಲ್ಲ ತುಂಬ ಅಗಲವಾಗಿರಬೇಕು. ಹಾಗಾದ್ರೆ ನಾನು ಎಷ್ಟು ಅಂತಂದರೆ 60 ಈ ಕಡೆ 34 ಅಂದರೆ 60 ಅಡಿ ರೋಡ್ ಇದೆ. 60 ಅಡಿ ರೋಡ್ ಇದ್ದರೆ ಹೋಗೋದಕ್ಕೆ ಚೆನ್ನಾಗಿರುತ್ತೆ, ಬರೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ KSRTC ಬಂತು ಒಂದು, ಅಂದರೆ ಸುಮಾರು 2 hours ಆದಮೇಲೆ ಒಂದು ಬಂದಿದ್ದು ನಾನು ನೋಡಿರೋ ಥರನೇ. ನೋಡಿ ಎಲ್ಲ ಫ್ಯಾಮಿಲಿ ಎಲ್ಲ ಬಂದುಬಿಟ್ಟು ಕ್ಯೂಸರಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಬರ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿಂದ ಇವಾಗ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು. ಚಿಕ್ಕಬಳ್ಳಾಪುರಕ್ಕೆ ಹೇಗೆ ಹೋಗೋದು ಅಂತ ನೋಡ್ತಾ ಇದ್ದೀವಿ. ಯಾಕೆಂತಂದರೆ ಇಲ್ಲೂ ಒಂದು ಕಟ್ ರೂಟ್ ಇದೆ ಅಂತ ಯಾರೋ ಹೇಳಿದರು. ಇವಾಗ ನಾವು ಬಂದಿದ್ದು NH7ಇಂದ ಬಂದ್ವಿ. NH7ಇಂದ ಬೇಡ, ಇಲ್ಲೊಂದು ಕಟ್ ರೂಟ್ ಇದೆ ಅಂತ ಹೇಳಿದರು. ಯಾರನ್ನಾರು ಕೇಳಿಬಿಟ್ಟು ಹೋಗೋಣ. ಇಲ್ಲೆಲ್ಲ ಏನಪ್ಪ ಅಂತಂದರೆ ವಿಶೇಷತೆ ಅಂತಂದರೆ ನಮಗೆ ಗ್ರೇಪ್ಸ್ ಸಿಗುತ್ತೆ, ಅಂದರೆ ಬ್ಲ್ಯಾಕ್ ಗ್ರೇಪ್ಸ್ ಸಿಗುತ್ತೆ. ಯಾಕೆಂದರೆ ಚಿಕ್ಕಬಳ್ಳಾಪುರ ಸುತ್ತಮುತ್ತ ನಮಗೆ ತುಂಬ ಗ್ರೇಪ್ಸ್ ಬೆಳೆಯೋದ್ರಿಂದ ಅಲ್ಲಿ ಲೋಕಲ್ ಜನ ಬಂದುಬಿಟ್ಟು ಈ ಥರ ರೋಡಲ್ಲಿ ಇಟ್ಕೊಂಡು ಗ್ರೇಪ್ಸ್ ಎಲ್ಲ ಮಾರ್ತಾ ಇರ್ತಾರೆ. ಪರವಾಗಿಲ್ಲ, ನಾರ್ಮಲಾಗಿ ಇದೆ, ರೇಟಲ್ಲಿ ಏನು ಜಾಸ್ತಿ ಏನಿಲ್ಲ. ಅಲ್ಲೂ ಒಂದು ಸ್ವಲ್ಪ ನೋಡಿಬಿಟ್ಟು ತೊಗೊಳ್ಳಿ, ಏಕೆಂದರೆ ತುಂಬ ಧೂಳೆಲ್ಲ ಇರುತ್ತೆ. ಬಟ್ ಓಕೆ, ತೊಗೊಂಡ್ಬಿಟ್ಟು ವಾಶ್ ಮಾಡ್ಕೊಬೋದು, ಫ್ರೆಶ್ ಆಗಿರುತ್ತೆ. ಎಲ್ಲೋ ಯಾವುದೇ ಮಾರ್ಕೆಟಿಗೆ ಹೋಗ್ಬಿಟ್ಟು ಅಲ್ಲಿಂದ ಬಂದುಬಿಟ್ಟು ಆ ಥರ ಎಲ್ಲ ಬರೋದಿಲ್ಲ. ರೈತರು ಡೈರೆಕ್ಟ್ ತಂದುಬಿಟ್ಟು ಅಲ್ಲಿ ಸೇಲ್ ಮಾಡೋದು. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಸೀದಾ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು. ನೋಡೋಣ ಯಾವ ಥರ ಹೋಗೋದು ಅಂತ. ಇದು ಕಂಪ್ಲೀಟು ಅದು ಜೋಡಿ ಅದು ನಮ್ಮ ವೀಡಿಯೋ ಮಾಡ್ತಾ ಇರೋದನ್ನ ನೋಡ್ಕೊಂಡು ಹೋಗ್ತಿದ್ದೀವಿ. ಅಂದರೆ ವೀಡಿಯೋ ಮಾಡ್ತಾರಂದರೆ ಏನೋ ಒಂಥರ ಭಯ ಇರುತ್ತೆ ಫ್ರೆಂಡ್ಸ್. ಯಾಕೆ ಅಂತಂದರೆ ಈಗ ಮನೆಯಲ್ಲಿ ಕೆಲವರು ಹೇಳಿರೋದಿಲ್ಲ ನಾವು ಇಲ್ಲಿ ಇಶಾ ಫೌಂಡೇಶನ್ಗೆ ಹೋಗ್ತಿದ್ದೀವಿ ಅಂತ, ಹಾಗೆ ಕಾಲೇಜ್ಗೆ ಹೋಗಬೇಕು ಅಂತ ಬಂದಿರ್ತಾರೆ. ಇನ್ನು ಕೆಲವರು ಬಂದುಬಿಟ್ಟು ಇಲ್ಲ ಹೋಗ್ಬೇಕು ಅಂತಲೇ ಇರ್ತಾರೆ, ಹುಡುಗಿ ಜೊತೆ ಹೋಗ್ಬೇಕು ಅಂತ ಇರ್ತಾರೆ. ಅದು ವೀಡಿಯೋ ಕ್ಯಾಮ್ರಾ ನೋಡಿದ ತಕ್ಷಣ ಅವ್ರಿಗೆ ಎಂಥರಿಗೂ ಭಯ ಅದೇ ಆಗುತ್ತೆ. ಎಲ್ಲಿ ಮಿಸ್ಸಾಗಿ ನಾನು ವೀಡಿಯೋದಲ್ಲಿ ಬರ್ತೀನೋ ಮತ್ತು ಎಲ್ಲಿ ವೈರಲ್ ಆಗಿಬಿಡ್ತೀನೋ ಅನ್ನೋ ಭಯ ಕಾಡ್ತಾ ಇರುತ್ತೆ. ಯಾಕೆಂದರೆ ಮನೆಯಲ್ಲಿ ಯಾರಾದರೂ ಅಣ್ಣನೋ ಅಕ್ಕನೋ ತಮ್ಮನೋ ಅಪ್ಪನೋ ಅಮ್ಮನೋ ಯಾರಾದರೂ ನೋಡಿದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಆ ಥರ ಭಯದಿಂದ ನೋಡ್ತಾರೆ ಕ್ಯಾಮ್ರಾನ. ನೋಡಿ ಫ್ರೆಂಡ್ಸ್, ಈ ಕಾರಲ್ಲಿ ಹೋಗ್ತಾ ಇರೋರು ಸತ ಕ್ಯಾಮ್ರಾ ನೋಡ್ಕೊಂಡೇ ಹೋಗ್ತಾ ಇರ್ತಾರೆ. ಆಲ್ಮೋಸ್ಟ್ ಏನು ಮಾಡೋಕ್ಕಾಗಲ್ಲ, ಕ್ಯಾಮ್ರಾ ಅಂತಂದರೆ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ. ಇಶಾ ಫೌಂಡೇಶನ್ದು ಈ ಥರ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿಂದ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು. ಯಾರೋ ಹೇಳಿದ್ರು ನಮಗೆ ಲೆಫ್ಟ್ ಎತ್ಕೊಳ್ಳಿ ಅಂತ ಹೇಳಿದರು. ಅಂದರೆ ನೀವು ರೈಟ್ ಎತ್ಕೊಂಡ್ರೆ ಸೀದಾ NH7ಗೆ ಟಚ್ ಆಗ್ತೀವಿ. ಬಟ್ NH7ಗೆ ನಾವು ಗೌರಿಬಿದನೂರು ಹೋಗೋದ್ರಿಂದ ನಮಗೆ ಒಳಗಡೆ ಹೋಗಬೇಕು. ಚಿಕ್ಕಬಳ್ಳಾಪುರ ಬಂದುಬಿಟ್ಟು ಒಳಗಡೆ ಹೋದರೆ ನಮಗೆ 4 ಕಿಲೋಮೀಟರ್ ಏನೋ ಇದೆ ಅಂತ ಹೇಳಿದ್ರು. ನೋಡೋಣ ಯಾವ ಥರ ಹೋಗೋದು ಅಂತ. ಯಾರನ್ನಾದ್ರೂ ಕೇಳೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಯಾವುದೋ ಅಂಗಡಿ ಏನೋ ಕಾಣಿಸ್ತಾ ಇಲ್ಲ ಕೇಳೋಣ ಅಂತಂದರೆ. ಯಾಕೆಂದರೆ ಕಂಪ್ಲೀಟಾಗಿ ನಮಗೆ ಬರೀ ರೋಡ್ ಬಿಟ್ಟರೆ ಏನೂ ಇಲ್ಲ. ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ರೋಡ್ ಮಾಡಿರೋದು ಇದು. ಅದಕ್ಕೇ ಈ ಥರ ತಾರ್ ರೋಡ್ ಇನ್ನೂ ಆಗಿಲ್ಲ. ಯಾಕೆ ಅಂತಂದರೆ ಇನ್ನೂ ಒಂದು ಸ್ವಲ್ಪ ಅಮೌಂಟ್ ಬೇಕು ಅಂತ ಅನಿಸುತ್ತೆ. ನಮ್ಮ ಗೌರ್ಮೆಂಟ್ ಬಂದುಬಿಟ್ಟು 10 crore ಕೊಟ್ಟಿದ್ದವರಿಗೆ, ಯಾರಿಗೆ ಜಗ್ಗಿ ವಾಸುದೇವ್ ಅವರಿಗೆ ಇದನ್ನು ನಿರ್ಮಾಣ ಮಾಡೋದಕ್ಕೆ. ಸೊ ಮೇ ಬಿ ಅದು ಎಲ್ಲ ಸ್ಟ್ಯಾಚು ಮಾಡಿ ಮತ್ತು ಅದೆಲ್ಲ ಚಪ್ಪಡಿ ಎಲ್ಲ ಹಾಕ್ಸಿದ್ರಲ್ಲ, ಅದಕ್ಕೆಲ್ಲ ಕಾಂಪೌಂಡ್ ಮಾಡಿರೋದು ಎಲ್ಲ ಕಂಪ್ಲೀಟ್ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ ಕಂಪ್ಲೀಟಾಗಿ ಇವಾಗ ನಾವು ಚಿಕ್ಕಬಳ್ಳಾಪುರ ಅಂದರೆ ಇಲ್ಲಿ ಕಲ್ಲೆಲ್ಲ ಗೋರೆ ಅಲ್ಲಿಂದ ನಾವು ಲೆಫ್ಟ್ ಎತ್ಕೊಳ್ತಾ ಇದ್ದೀವಿ. ಲೆಫ್ಟ್ ಎತ್ಕೊಂಡಾಗ ಅದು ಸೀದಾ ಒಂದು ಹಳ್ಳಿ ಮೇಲೆ ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇನ್ನು ನಿಮಗೆ ಈ ವಿಡಿಯೋ ಚೆನ್ನಾಗಿ ಬರಬೇಕು ಅಂತ ಏನಾದರೂ ಅನಿಸಿಕೆಗಳಿದ್ದರೆ ಖಂಡಿತವಾಗ್ಲಿ ಕಮೆಂಟ್ಸ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಏಕೆ ಅಂತಂದರೆ ನಾನು ಅಷ್ಟು ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಸೊ ನನ್ನ ವಾಯ್ಸು ಕ್ಲಾರಿಟಿಯಾಗಿ ಬಂದಿದೆಯೋ ಇಲ್ಲ ಅಂತ ನನಗಂತೂ ಗೊತ್ತಿಲ್ಲ. ನೋಡೋಣ ಫ್ರೆಂಡ್ಸ್, ಮುಂದೆ ನೀವು ಕಮೆಂಟ್ಸ್ ಮಾಡೋದ್ರಿಂದ ನನಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗೋ ರೋಡು ಬಂತು ನಮಗೆ.
ಇಲ್ಲಿಂದ ನಾವು ಇವಾಗ ಕಂಪ್ಲೀಟಾಗಿ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಹೋಗೋದಕ್ಕೆ ಹೇಳಿದ್ದಾರೆ. ನೋಡೋಣ ಫ್ರೆಂಡ್ಸ್, ನಿಲ್ಲಿಸ್ತೀನಿ, ಅಲ್ಲಿ ಯಾರನ್ನಾದರೂ ಕೇಳೋಣ ಏನು ಹೇಳ್ತಾರೆ ಅಂತ. ಅಲ್ಲಿಂದ ಗೌರಿಬಿದನೂರು ಹೋಗ್ಬೇಕಲ್ವಾ, ಗೌರಿಬಿದನೂರು. ಓಕೆ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ಯಾವುದೋ ಒಂದು ಅಂಗಡಿ ಕಾಣಿಸ್ತಾ ಇದೆ, ನೋಡೋಣ, ಕೇಳೋಣ. ಫ್ರೆಂಡ್ಸ್, ವೀಡಿಯೋ ಎಲ್ಲ ಶೇಕ್ ಆಗ್ತಾಯಿದೆ, ಯಾಕೆಂದರೆ ಗಾಡಿ ಓಡಿಸೋದ್ರಿಂದ ವೀಡಿಯೋ ಶೇಕ್ ಆಗ್ತಾ ಇರೋದು. ಫ್ರೆಂಡ್ಸ್, ಮುಂದೆ ಕೇಳೋಣ. ಅಲ್ಲಿ ಯಾರೋ ಅಜ್ಜಿ ಮತ್ತು ಆಂಟಿ ಕೂತಿದ್ದಾರೆ, ಅವ್ರನ್ನ ಕೇಳಿಬಿಟ್ಟು ನೆಕ್ಸ್ಟು ಏನು ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಗಾಡಿ ಸ್ಟಾಪ್ ಮಾಡೋಣ. ಸ್ಟಾಪ್. ಫ್ರೆಂಡ್ಸ್, ಕೇಳಿದ್ವಿ, ಅವರು ಹೇಳಿದ್ರು ಇಲ್ಲೇ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಲೆಫ್ಟಲ್ಲಿ ಹೋಗಿ, ಅಲ್ಲಿ ಕಲ್ಲಿದೆ, ಅಲ್ಲಿಂದ ಒಂದು ಹಳ್ಳಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗಿ ಅಂತ ಹೇಳಿದರು. ಈಗ ಕಂಪ್ಲೀಟಾಗಿ ನಾವು ಮುಂದೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಏನೂ ಇಲ್ಲ, ಈಸಿಯಾಗಿ ಬರ್ಬೋದು. ಒಂದಿನ ಟೈಮ್ ಬಿಡು ಮಾಡ್ಕೊಂಡು ಇಶಾ ಫೌಂಡೇಶನ್ಗೆ ಬಂದು ನೋಡಿ. ಮತ್ತು ನೀವು ನಂದಿ ಹಿಲ್ಸ್ ನೋಡ್ಬೋದು. ನಮ್ಮ ಕಡೆ ಒಂದು ಗಾದೆ ಹೇಳ್ತಾ ಇದ್ದಾರೆ, ನಂದಿ ನೋಡಿಲ್ಲ ಅಂತಂದರೆ ಹಂದಿಗಿಂತ ಕಡೆ ಅಂತ ಹೇಳ್ತಾರೆ. ಇದು ನನಗೆ ಯಾರೋ ಹೇಳಿದ್ರು ಒಬ್ಬರು, ನಾನು ನಂದಿ ಹಿಲ್ಸ್ ನೋಡಿರಲಿಲ್ಲ. ಅವ್ರು ಹೇಳಿದ ಮೇಲೆ ನಾನು ಬಂದುಬಿಟ್ಟು ನಂದಿ ಹಿಲ್ಸ್ ನೋಡಿದೆ. ಫ್ರೆಂಡ್ಸ್, ಇಲ್ಲೊಂದು ಸತಿ ಕೇಳ್ಬಿಡೋಣ ಇವ್ರನ್ನ ಕೇಳಿದರೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಹೇಳಿದರು ಫ್ರೆಂಡ್ಸ್. ಅಲ್ಲಿ ಮುಂದೆ ಹೋದರೆ ನಮಗೆ ಅದು ಈಗ ಲೆಫ್ಟಲ್ಲಿ ಹೋದರೆ NH7ಗೆ ಟಚ್ ಆಗ್ತಾಯಿತ್ತು. ಇವಾಗ ನಾವು ರೈಟಿಗೆ ಬಂದಿದ್ದೀವಿ. ಇಲ್ಲೊಂದು ಹಳ್ಳಿ ಕಾಣಿಸ್ತಾ ಇದೆಯಲ್ಲ, ಈ ಹಳ್ಳಿ ಮೇಲೆ 4 ಕಿಲೋಮೀಟರ್ ಇದೆ ಅಂತ ಚಿಕ್ಕಬಳ್ಳಾಪುರ. ಸೊ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇನ್ನು ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸೋ ಸಮಯ ಬಂದಾಯಿತು. ಫ್ರೆಂಡ್ಸ್, ನಿಮ್ಮ ಅನಿಸಿಕೆಗಳು ಏನೇ ಇದ್ರೂ ಕಮೆಂಟ್ಸ್ ಮಾಡಿ, ಏಕೆಂತಂದರೆ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ನನಗೂ ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಒಂದು ಟೆಂಪಲ್ಲು, ಐ ಥಿಂಕ್ ರಂಗನಾಥ ಸ್ವಾಮಿ ಟೆಂಪಲ್ ಅಂತ ಅನಿಸುತ್ತೆ, ಏಕೆಂದರೆ ನಾಮ ಎಲ್ಲ ಇರೋದು. ಅದು ರಂಗನಾಥ ಸ್ವಾಮಿ ಟೆಂಪಲ್ ಬಂದುಬಿಟ್ಟು ಬೆಟ್ಟದ ಮೇಲೇ ಇರುತ್ತೆ. ಯಾವುದೇ ಊರಲ್ಲಿ ಹೋಗಿ ಬೆಟ್ಟದ ಮೇಲೇ ರಂಗನಾಥ ಸ್ವಾಮಿಯ ಟೆಂಪಲ್ ಇರೋದು. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಹಳ್ಳಿ ಸಿಕ್ತು. ಈ ಹಳ್ಳಿಯಿಂದ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೋದು. ಸರಿ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್, ಲವ್ ಯು.